ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ನಾನು ಮನೆ ಊಟನೇ ತಿಂದ್ಕೊಂಡು ಯಾವುದೇ ರೀತಿ ಜಿಮ್ಮಿಗೆ ಹೋಗಲಿಲ್ದಂಗೆ 2 ಮಂತ್ಸಲ್ಲಿ 7 kg ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಫಸ್ಟ್ಗೆ ನಾನು ಮಾಡೋ ಕೆಲಸ ಟೆರೆಸ್ ಮೇಲೆ ಬಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಆಮೇಲೆ ಯೋಗಾಸನ ಸ್ಟಾರ್ಟ್ ಮಾಡ್ತೀನಿ. ಸೊ ಸೂರ್ಯ ನಮಸ್ಕಾರನ ಲಾಸ್ಟಲ್ಲಿ ಮಾಡ್ಕೊಳ್ತೀನಿ. ನಾನು ಯೋಗ ಮಾಡಬೇಕಾದ್ರೆ ಕಂಪಲ್ಸರಿ ನಮ್ಮ ರಾಕಿ ಬಂದೇ ಬರ್ತಾನೆ ಕಂಪ್ನಿ ಕೊಡೋದಕ್ಕೆ. ಸೊ ಅವನಿಗೊಂದು ಸ್ವಲ್ಪ ಹೊತ್ತು ಮುದ್ದಾಡಿ ಆಮೇಲೆ ಮತ್ತೆ ಯೋಗ ಕಂಪ್ಲೀಟ್ ಮಾಡ್ಕೊಳ್ತೀನಿ. 1 hour ಮಾಡ್ತೀನಿ ನಾನು ಡೈಲಿ ಯೋಗನ. ಅದಾದಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಮನೆ ಕೆಲಸ ಡೈಲಿ ಇದ್ದಿದ್ದೇ ಅಲ್ವಾ. ಸೊ ಕಸ ಗುಡಿಸೋದು, ನೆಲ ಒರೆಸೋದು, ಬಟ್ಟೆ ತೊಳೆಯೋದು ಇದೆಲ್ಲ. ಸೊ ಬಟ್ಟೆ ಕೂಡ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ, ಅದನ್ನು ಸಹ ಒಣಗಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎಲ್ರಿಗೂ ಒಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ಕೆಲಸ ಮಾಡೋದ್ರಿಂದ ಸಣ್ಣ ಆಗ್ತೀವಿ ಅಂದರೆ ಅದು ಸುಳ್ಳು. ಸೊ ಮನೆ ಕೆಲಸದ ಜೊತೆ ವರ್ಕೌಟ್ ಕೂಡ ಮಾಡಬೇಕಾಗತ್ತೆ. ಸೊ ನಾನು ವರ್ಕೌಟ್ ಎಲ್ಲ ಮಾಡೋದಿಲ್ಲ, ಯೋಗನೇ ನಾನು ಮಾಡ್ತೀನಿ. ಸೊ ಅದಾದಮೇಲೆ ಫ್ರೆಶಪ್ ಆಗಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನನಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಆ್ಯಂಡ್ ತುಂಬಾ ಇಷ್ಟ ಆಗುತ್ತೆ ನನಗೆ ಪೂಜೆ ಮಾಡೋದು. ಇದೆಲ್ಲ ಮನಸ್ಸಿಗೆ ಒಂದು ತುಂಬಾ ಪಾಸಿಟಿವ್ ಅನಿಸುತ್ತೆ. ಹಾಗೆ ಈಗ ಸ್ಕಿನ್ ಕೇರ್ ಮಾಡೋಣ ಅಂತೇಳಿ ಬಂದೆ. ಸೊ ಸ್ಕಿನ್ ಕೇರ್ಗೆ ನಾನು ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬಾ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಟೋನರ್ ಹಾಗೆ ಸೀರಮ್ ಮತ್ತು ಸನ್ಸ್ಕ್ರೀನ್. ನಾನು ಯಾವ ರೀತಿ ಸ್ಕಿನ್ ಕೇರ್ ಮಾಡ್ತೀನಿ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡದೇ ಇದ್ದರೆ ಹೋಗಿ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ಸೊ ಲಾಸ್ಟ್ಗೆ ಒಂದು ಬಿಂದಿ ಆ್ಯಂಡ್ ಲಿಪ್ ಬಾಮ್ ಹಾಕೊಂಡ್ರೆ ನನ್ನ ಸ್ಕಿನ್ ಕೇರ್ ಕಂಪ್ಲೀಟಾಗಿ ಮುಗ್ದೋಯ್ತು. ಇವತ್ತು ತಿಂಡಿಗೆ ಉಪ್ಪಿಟ್ಟು ತೊಗೊಂಡಿದ್ದೀನಿ. ಹಾಗೆ ಪ್ರಸಾದದ್ದು ಸ್ವಲ್ಪ ಕೇಸರಿ ಬಾತ್ ತೊಗೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.